ಎಚ್.ಡಿ. ರೇವಣ್ಣ ಅವರಿಗೆ ರಿಲೀಫ್ ಸಿಗ್ತಾ ಈ ಪ್ರಕರಣಗಳಲ್ಲಿ ಅಂದ್ರೆ ಖಂಡಿತ ಇಲ್ಲ. ಇವತ್ತು ಮತ್ತೆ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಹಾಗಾಗಿ ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾರಣ ಎರಡೆರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರು ವಿಚಾರಣೆಗೆ ಹಾಜರಾಗಲೇಬೇಕು, ವಿಚಾರಣೆಯನ್ನ ಫೇಸ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಕೆಆರ್ ನಗರದಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿದೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ಸದ್ಯ ಒಂದು ದಿನದ ಮಟ್ಟಿಗೆ ರಿಲೀಫ್ ನೀಡಿದೆ ಕೋರ್ಟ್. ಇಂದು ಮಧ್ಯಾಹ್ನ 3 ಗಂಟೆಗೆ ರೇವಣ್ಣ ಅವರ ಅರ್ಜಿ ವಿಚಾರಣೆಗೆ ಬರುತ್ತೆ. ಜಾಮೀನು ಸಿಕ್ಕರು ಎಸ್ಐಟಿ ವಿಚಾರಣೆ ಎದುರಿಸಲೇಬೇಕು ರೇವಣ್ಣ ಅವರು. 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೆಆರ್ ನಗರದ ಕಿಡ್ನಾಪ್ ಕೇಸ್, ಮತ್ತೊಂದು ಕಡೆ ಹೊಳೆನರಸೀಪುರದಲ್ಲಿ ಅವರ ವಿರುದ್ಧ ದಾಖಲಾಗಿರೋದು ಲೈಂಗಿಕ ದೌರ್ಜನ್ಯದ ಕೇಸ್. ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆಗೆ ಹಾಜರಾಗಲೇಬೇಕು. ಹಾಗಾಗಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕಾಗುತ್ತೆ, ಇದರಿಂದ ಬಚಾವಾಗೋದು ಹೇಗೆ ಅನ್ನೋದರ ನಿಟ್ಟಿನಲ್ಲಿ ತಮ್ಮ ಪರ ವಕೀಲರ ಜೊತೆ ನಿರಂತರವಾಗಿ ಚರ್ಚೆ ನಡೆಸಿದ್ದಾರೆ ರೇವಣ್ಣ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಒಂದ್ ಕಡೆ ಜಾಮೀನು ಸಿಕ್ತು ಅಂದ ತಕ್ಷಣ ರಿಲೀಫ್ ಕೂಡ ಇಲ್ಲ, ಒಂದು ದಿನದ ಮಟ್ಟಿಗೆ ಮಾತ್ರ ರಿಲೀಫ್ ಕೊಟ್ಟಿದೆ ಕೋರ್ಟ್ ಅಂತ. ಇವತ್ತು ಕೋರ್ಟ್ ನಲ್ಲಿ ಆಗುವಂತಹ ಬೆಳವಣಿಗೆಗಳು ಜೊತೆಗೆ ರೇವಣ್ಣ ಮುಂದೆ ಇರುವಂತಹ ಆಯ್ಕೆಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಈಗಾಗಲೇ ರೇವಣ್ಣನವರಿಗಾಗಲೇ ಜಾಮೀನನ್ನು ಕೂಡ ನಿನ್ನೆ ಕೋರ್ಟ್ ಕೂಡ ಕೊಟ್ಟಿರುವಂಥದ್ದು. ಆದರೆ ಮುಂದೆ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ಈಗಾಗಲೇ ರೇವಣ್ಣ ಅವರು ಕೂಡ ಈಗಾಗಲೇ ಸಾಕಷ್ಟು ಒಂದು ರೀತಿ ತಲೆಯನ್ನು ಕೆಡಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಹಿರಿಯ ವಕೀಲರಾಗಿರುವಂಥ ನಾಗೇಶ್ ಏನಿದ್ದಾರೆ ಅವ್ರ ಜೊತೆನೂ ಕೂಡ ಸಾಕಷ್ಟು ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಮುಂದಿನ ನಡೆ ಯಾವ ರೀತಿ ಇರಬೇಕು ಅಂತಲೂ ಕೂಡ ಈಗಾಗಲೇ ಅವರು ಕೂಡ ಚರ್ಚೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇನ್ನು ಹೊಳೆನರಸೀಪುರದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿರುವಂತ ಕೇಸ್ ಏನಿದೆ ಆ ವಿಚಾರಕ್ಕೆ ಈಗಾಗಲೇ ಏನು ಸದ್ಯದ ಮಟ್ಟಿಗೆ ಬೇಲ್ ಸಿಕ್ಕಿದೆ, ರಿಲೀಫ್ ಸಿಕ್ಕಿರುವಂಥದ್ದು. ಅದು ಕೂಡ ಅಂದ್ರೆ ಇವರ ಮಗ ಏನಿದೆ ಪ್ರಜ್ವಲ್ ರೇವಣ್ಣ ಅವರಕ್ಕೆ ಅದು ಏನೊಂದು ಅವರ ವಿರುದ್ಧವಾಗಿ ಸೆಕ್ಷನ್ಸ್ಗಳನ್ನ ಹಾಕಲಾಗಿರುವಂಥದ್ದು. ಆದರೆ ಇವರ ಪಾತ್ರ ಯಾವುದೇ ರೀತಿಯಾಗಿ ಇದರಲ್ಲಿ ಏನೂ ಇಲ್ಲ ಅಂತಲೂ ಕೂಡ ನಿನ್ನೆ ರೇವಣ್ಣ ಪರವಾದಂಥ ಲಾಯರು ಏನು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಸೊ ಹೀಗಾಗಿ ಜಡ್ಜ್ ಕೂಡ ಇದನ್ನು ಆಲಿಸಿ ಆ ನಂತರ ಇವರಿಗೆ ಈಗಾಗಲೇ ಬೇಲನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಪ್ರಮುಖವಾದಂಥ ಆರೋಪಿ ಅಂತಂದ್ರೆ ಅದು ಪ್ರಜ್ವಲ್ ರೇವಣ್ಣ. ಸೊ ಹೀಗಾಗಿ ಅವರು ಬರಬೇಕಾಗತ್ತೆ. ಅವರ ಬಂದ ನಂತರದಲ್ಲಿ ಇವರು ಇನ್ವೆಸ್ಟಿಗೇಷನ್ ಮಾಡಲಿ, ಅವರನ್ನ ವಶಕ್ಕೆ ತಗೊಳ್ಳಿ. ಆದರೆ ಇವರ ಪಾತ್ರ ಇಲ್ಲಿ ಏನೂ ಇಲ್ಲ. ಸೊ ಹೀಗಾಗಿ ಇವರಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ಕೂಡ ನಿನ್ನೆ ಈಗಾಗಲೇ ಬೇಲ್ ಕೂಡ ಕೊಟ್ಟಿರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕಂಟಕ ಕಾದಿದೆಯಾ ಅನ್ನೋ ಕೂಡ ಅನುಮಾನ ಸಹ ವ್ಯಕ್ತವಾಗುತ್ತೆ. ಯಾಕಂತಂದ್ರೆ ಒಂದು ವೇಳೆ SIT ಅವರಿಗೆ ಇಲ್ಲ ಇವರನ್ನು ವಶಕ್ಕೆ ಪಡಿಲೇಬೇಕು ಅಂತಂದ್ರೆ ಆ ನಂತರ ಅವರು ಕೋರ್ಟ್ ಮುಖಾಂತರ ಮತ್ತೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ಬೋದು. ಆ ನಂತರ ಮತ್ತೆ ಆ ರೇವಣ್ಣನವರಿಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ರೇವಣ್ಣನವರು ಕೂಡ ಸಾಕಷ್ಟು ಲಾಯರ್ ಏನು ವಕೀಲರ ಜೊತೆನೂ ಕೂಡ ಈಗಾಗಲೇ ಸಂಪರ್ಕದಲ್ಲಿದ್ದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.